ಸ್ವೀಕಾರ ಮಾಡ್ತಾ ಪ್ರಸಾದವನ್ನ ಎಂದು ಕೆಡಿಸಬಾರ್ದು, ಒಟ್ಟ ಚೆಲ್ಲಬಾರದು. ನಮ್ಮ ಪ್ಲೇಟ್ ಹೆಂಗಿರ್ಬೇಕಂತಂದ್ರೆ ಇನ್ನೊಬ್ರು ಬಂದು ಉಣ್ಣುವಂಗಿರ್ಬೇಕು. ಇದು 12ನೇ ಶತಮಾನ ಬಸವಣ್ಣವ್ರು ಹೇಳಿದ್ರು, ಅತನಿ ಮುರುಗೇಂದ್ರ ಶಿವಿಗಳು ಹೇಳಿದ್ರು. ಅತನಿ ಮುರುಗೇಂದ್ರ ಶಿವಿಗಳ ಕಾಲಕ್ಕೆ ಒಂದು ಘಟನೆ ನಡೀತೈತಿ. ಏನಂತಾರೆ, ದೊಡ್ಡವ್ರ ಮಾರ್ಗ ಭಾಳ ಚಲೋ ಮಾರ್ಗ ಅದು, ಅನುಭಾವಿಗಳ ಮಾರ್ಗ ಅದು. ಏನಂತಂದ್ರೆ ಒಂದು ದಾರ್ಯಾಗ ಒಂದು ಹುಣಸಿ ಬೋಟ್ ಬಿದ್ದಿರ್ತೈತಿ. ಆ ಹುಣಸಿ ಬೋಟ್ ಬಿದ್ದು ಸ್ನಾನ ಮಾಡಿಕೊಂಡು ಹೋಗುವ ಹೊತ್ನ್ಯಾಗ ದಾರ್ಯಾಗ ಒಂದು ಹುಣಸಿ ಬೋಟ್ ಬಿದ್ದಿರ್ತೈತಿ. ಅವರು ಶಿವಿಗಳೇನು ಮಾಡಿ ಹುಣಸಿ ಬೋಟ್ ತಗೊಂಡು ಅಡಿಗೆ ಮನೆಗೆ ಹೋಗಿ ಗಡಿಗ್ಯಾಗ ಹಾಕಿ ಬರ್ತಾರೆ. ಅವಾಗ ಅಲ್ಲಿ ಸೇವಕ ಇರ್ತಾನಲ್ಲ, ಬುದ್ಧಿ ಹುಣಸಿ ಬೋಟ್ ಮುಟ್ಟಬೇಡ್ರಿ, ನೀವು ಮೈಲಿಗೆ ಹಾಕಿರಿ, ಜಳಕ ಮಾಡಿರಿ, ನೀವು ಮೈಲಿಗೆ ಹಾಕಿರಿ ಅಂತ. ನಾವು ಅಲ್ಲೋ ಪ್ರಸಾದ ಮುಟ್ಟಿದ್ರೆ ಮೈಲಿಗೆ ಹಾಕ್ತಾರನೋ ಅಂತಂತಾರೆ. ಪ್ರಸಾದ ತಳಗ್ ಬಿದ್ದೈತಿ, ಶಿವನು ಕೊಟ್ಟಾನ ಪ್ರಸಾದ, ಭಗವಂತ ಕೊಟ್ಟಾನ ಪ್ರಸಾದ ಅಂತ ತಳಗ್ ಚೆಲ್ಲಬಾರ್ದು, ತುಳಿಬಾರ್ದು ಅದನ್ನ ಅಂತ ಹೇಳಿ ಅದನ್ನ ಅಡಿಗೆ ಮನೆಗೆ ಹೋಗಿ ಗಡಿಗ್ಯಾಗ ಹಾಕಿ ಬರ್ತಾರ. ಪ್ರಸಾದವನ್ನು ಚೆಲ್ಲಬಾರ್ದು. ನೋಡು, ಅತನಿ ಮುರುಗೇಂದ್ರ ಶಿವಿಗಳು ಒಂದು ಸಣ್ಣದೊಂದು ಹುಣಸಿ ಬೋಟ್ ಕೆಳಗೆ ಬಿದ್ದಿದ್ದ ತುಳಿಬಾರ್ದು ಅಂತ ತಿಳ್ಕೊಂಡು ಹೇಳಿ ಅಡಿಗೆ ಮನ್ಯಾಗ ಹೋಗಿ ಗಡಿಗ್ಯಾಗ ಹಾಕಿ ಬರ್ತಾರ. ಬಸವಣ್ಣವ್ರ ಆಪ್ಯಾಯನ ಪ್ರಸಾದ ಕೆಡಿಸಲಾಗದು, ಉಣ್ಣು ಪ್ರಸಾದ ಕೆಡಿಸ್ಬೇಡ್ರಿ ಅಂದರೆ. ಉಣ್ಣು ಪ್ರಸಾದನ ಕೆಡಿಸ್ಕೊಂತ ಹೋದ್ರೆ ಅದು ಕೊರತೆ ಆಗತ್ತೆ. ಮುಂದೆ ಯಾವಾಗ ಪ್ರಸಾದ ಕೊರತೆ ಆಗತಿ, ಕೊರತೆ ಆದ್ಮೇಲೆ ಸಂಘರ್ಷ ಚಾಲು ಆಕತಿ. ಎಲ್ಲಿ ಕೊರತೆ ಇರ್ತೈತಿ ಅಲ್ಲಿ ಸಂಘರ್ಷ ಬರ್ತೈತಿ. ಅದಕ್ಕೆ ಪ್ರಸಾದ ಕೊರತೆ ಆಗೋದು ಯಾವಾಗ ಅಂತಂದ್ರೆ, ಒಂದು ಪ್ರೊಡಕ್ಷನ್ ಕಡಿಮೆ ಆದಾಗ, ಇನ್ನೊಂದು ಪ್ರೊಡಕ್ಷನ್ ಇದ್ದದ್ದು ಬಿಟ್ಟು ಅದನ್ನ ಹಾಳು ಮಾಡಿದಾಗ, ವೇಸ್ಟ್ ಮಾಡ್ತಾರಲ್ಲ, ಅವಾಗೂ ಕೊರತೆ ಉಂಟಾಗತ್ತೆ. ಅದಕ್ಕಾಗಿ ಇವೆರಡೂ ಕೊರತೆ ಉಂಟಾಗಬಾರ್ದು ಅನ್ನೋದಕ್ಕೆ ಅಲ್ಲಿ ಹಾಳಾಗೋದನ್ನ ತಪ್ಪಿಸೋದೇನೈತಿಲ್ಲ, ಹಾಳಾಗೋದು ತಪ್ಪಿಸಿದ್ರೆ ಎಷ್ಟು ಹಾಳಾಕತಿ ಅಷ್ಟು ಪ್ರೊಡಕ್ಷನ್ ಮಾಡ್ದಂಗ. ಅದಕ್ಕೆ ಈ ಥೇರಿ ಮೇಲೆ ಬಸವಣ್ಣವ್ರು ಏನ್ ಮಾಡಿದಾರೆ ಅಂದ್ರೆ, ಸೊಸೈಟಿಯಲ್ಲಿ ಎಂದೂ ಕೂಡ ಆಹಾರದ ಅಭಾವ ಉಂಟಾಗಬಾರದು ಅಂತ ತಿಳ್ಕೊಂಡು ಹೇಳಿ, ಕೊರತೆಯಿಂದ ಉಂಟಾಗುವಂತ ವೇಸ್ಟ್ ಮಾಡೋದು, ಇದು ಹಾಳು ಮಾಡೋದು, ಉಂಟಾಗುವಂತ ಕೊರತೆಯನ್ನು ನಿವಾರಣೆ ಮಾಡ್ಲಿಕ್ಕೆ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಪ್ರಸಾದ ಚೆಲ್ಲಬೇಡ್ರಿ, ಕೆಡಿಸ್ಬೇಡ್ರಿ, ಉಣ್ಣು ಹೊತ್ನಾಗ ಕೆಡಿಸ್ಬೇಡ್ರಿ, ಗಡಿಯಾಗ ಕೆಡಿಸ್ಬೇಡ್ರಿ, ಎಷ್ಟು ಬೇಕಷ್ಟ ನಡೆಸ್ಕೊಡ್ರಿ, ವೇಸ್ಟ್ ಮಾಡಬೇಡ್ರಿ ಅಂತ ಇದನ್ನೊಂದು ಬೋಧನೆ ಮಾಡಿದ್ರು. ಇದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದವರು ಯಾರಂತಂದ್ರೆ ಅತನಿ ಮುರುಗೇಂದ್ರ ಶಿವಿಗಳವರು. ಅದಕ್ಕಾಗಿ ಇವತ್ತು ಇದರಲ್ಲಿ ಏನೈತಿ ಅಂದ್ರೆ, ಒಂದು ಯೂನಿವರ್ಸಲ್ ಫಿಲಾಸಫಿ ಐತಿ. ಜಗತ್ತಿನ ಜನರಿಗೆ ಆಹಾರದ ಕೊರತೆ ಉಂಟಾಗಬಾರ್ದು, ಜಗತ್ತಿನ ಜನರಿಗೆ ಆಹಾರದಿಂದ ಬಳಲಬಾರದು. ಇಲ್ಲೇ ನೀವು ಉಕ್ರೇನ್ ಅಂತ ಯುದ್ಧ ನೋಡ್ರಿ, ಉಕ್ರೇನ್ ಅಂತ ಯುದ್ಧದಲ್ಲಿ ಏನಾದ್ ಗೊತ್ತೇನು, ಒಂದು ತುತ್ತು ಅನ್ನ ಸಿಗ್ಲಿಲ್ಲ, ಒಂದು ಕುಡಿಲಿಕ್ಕೆ ಒಂದು ಊಟ ನೀರು ಸಿಗ್ಲಿಲ್ಲ. ನೀರು ಸಿಗ್ಲಾರ್ದಕ್ಕ ಮಕ್ಕಳು ಸತ್ತು ಬಿಟ್ಟಲ್ಲಿ, ಬಂಕರ್ನಾಗಿದ್ದ ಮಕ್ಕಳು. ನೀರು 15 ದಿವ್ಸ ಕಟ್ಲೆ ನೀರು ಅಂದು ನೀರು ಇರ್ಲಾರ್ದಕ್ಕ ಆಹಾಕಾರ ಆಗಿ ಮಕ್ಕಳು ಸತ್ತು ಬಿಟ್ರು ಬಂಕರ್ನ್ಯಾಗ. ಅಂದ್ರೆ ಎಷ್ಟು ಎಸೆನ್ಸಿಯಲ್ ಕಮಾಡಿಟಿ ವಾಟರ್ ಮತ್ತು ಫುಡ್, ನೀರು ಮತ್ತು ಆಹಾರ ಎಷ್ಟು ಎಸೆನ್ಸಿಯಲ್ ಐತಿ. ಅದು ಬದುಕಲಿಕ್ಕೆ ನೀರು ಆಹಾರ ಬಹಳ ಮುಖ್ಯ ಐತಿ. ಅದಕ್ಕೆ ಇದ್ರ ಮಹತ್ವವನ್ನು ತಿಳ್ಕೊಂಡಂತ ಬಸವಣ್ಣವರು, ಅತನಿ ಮುರುಗೇಂದ್ರ ಶಿವಿಗಳವರು ಎಲ್ಲರಿಗೂ ಒಂದು ತತ್ವವನ್ನು ಹೇಳಿದ್ರು, ಒಟ್ಟ ಪ್ರಸಾದ ಚೆಲ್ಲಬೇಡ್ರಿ. ಅದಕ್ಕೆ ಈ ತತ್ವನ ನಾವು ಬಹಳ ಚಂದಾಗಿ ನಾವು ಪಾಲಿಸ್ಬೇಕು. ಇದೊಂದು ಧಾರ್ಮಿಕ ತತ್ವ ಅಲ್ಲ, ಇದೊಂದು ಧಾರ್ಮಿಕ ತತ್ವ ಅಲ್ಲ, ಇದು ಮಾನವೀಯತೆಯ ತತ್ವ ಐತಿ. ಒಂದು ಧರ್ಮದಾಗ ಹೇಳ್ಯಾರಂದ್ರೆ ನಮ್ಮ ಧರ್ಮದಾಗ ಕೆಡಿಸ್ತಾರೆ, ನಿಮ್ಮ ಧರ್ಮ ಕೆಡಿಸಂಗಿಲ್ಲ, ಹಂಗಲ್ಲ. ಅದು ಮಾನವೀಯತೆ ತತ್ವ ಐತಿ. ಎಲ್ಲ ಜಗತ್ತಿನ ಎಲ್ಲ ಜನರಿಗೆ ಅನ್ವಯ ಆಗುವಂತ ತತ್ವ, ಎಲ್ಲರಿಗೆ ಹೊಟ್ಟೆ ತುಂಬ ಊಟ ಸಿಗಲಿ, ಅದಕ್ಕೆ ಕೆಡಬಾರ್ದು ಅನ್ನುವಂಥ ತತ್ವ ಮಾನವೀಯತೆ ತತ್ವ ಇದು. ಅದಕ್ಕಾಗಿ ಈ ತತ್ವವನ್ನ ಅನುಸರಿಸಿಕೊಂಡು ಬಂದಂಥವ್ರು, ಅದನ್ನ ಮೊದಲಿಗೆ ಅದನ್ನ ಬಿತ್ತಿದವರು, ಹೇಳಿದವರು ಬಸವಣ್ಣವರು. ಅದನ್ನ ಅನುಸರಿಸ್ಕೊಂಡು ಬಂದವರು ಅತನಿ ಮುರುಗೇಂದ್ರ ಶಿವಿಗಳು, ಮಹಾಂತಪ್ಪಗಳು, ಮೃತ್ಯುಂಜಯಗಳು ಕೂಡ ಮಕ್ಕಳೇನಾದ್ರು ಪ್ರಸಾದ ಬಿಟ್ಟಿದ್ರೆ ಅಂದ್ರೆ ವಿದ್ಯಾರ್ಥಿಗಳು ಎಷ್ಟು ಚೆಲ್ಲಿರೋ ಮಾರ ಪ್ರಸಾದ ಎಷ್ಟು ಬಿಟ್ರಿ ಗಂಗಾಳದಾಗ ತಗೊಂಡು, ಅವ್ರ ಗಂಗಾಳದಾಗ ತಗೊಂಡು ಮೃತ್ಯುಂಜಯಗಳು ಅದನ್ನ ಕಟ್ಕೊಂಡು ಬಂದು ತಾವು ಪ್ರಸಾದ ಮಾಡಿದ್ರು, ಕೆಡಿಸ್ಬೇಡ್ರಿ ಪ್ರಸಾದ ಅಂತ ಹೇಳ್ಕೊಂಡು. ಹುಡುಗರು ಎಂಜಲ ಗಂಗಾಳದಲ್ಲಿರ್ತಕ್ಕಂಥ ಪ್ರಸಾದ ತಗೊಂಡು ಬಂದು ಮೃತ್ಯುಂಜಯ ಪ್ರಸಾದ ಮಾಡಿದ್ರು, ಕೆಡಿಸ್ಬಾರ್ದು, ಈ ತತ್ವನ ತಿಳಿಸ್ಬೇಕು ಅನ್ನೋದಕ್ಕಾಗಿ ಪ್ರಸಾದ ಮಾಡಿದ್ರು ಅವರು. ಅದಕ್ಕೆ ನಾವೆಲ್ಲ ಪ್ರಜ್ಞಾವಂತರಾಗಿ ಎಲ್ಲೇ ಊಟ ಮಾಡ್ಲಿ, 5 ಸ್ಟಾರ್ ಹೋಟೆಲ್ನಾಗ ಊಟ ಮಾಡೋಂಥ ಸೌಭಾಗ್ಯ ಸಿಗಲಿ ನಿಮಗೆ. ಎಲ್ಲಿ ಬೇಕಾದಲ್ಲಿ ಮಠದಾಗ ಊಟ ಮಾಡ್ರಿ, ಮನ್ಯಾಗ ಊಟ ಮಾಡ್ರಿ, ಲಗ್ನದಾಗ ಊಟ ಮಾಡ್ರಿ, ಖಾನಾವಳಿಯಾಗ ಊಟ ಮಾಡ್ರಿ, ಹೋಟೆಲ್ನಾಗ ಊಟ ಮಾಡ್ರಿ, ಎಲ್ಲಿ ಮಾಡಿದ್ರು ಪ್ರಸಾದನೆಲ್ಲ ಹೊಟ್ಟೆನ ತುಂಬಿಸ್ತೈತಿ. ಅದಕ್ಕಾಗಿ ನಾವೇನ್ ಮಾಡೋ, ಪ್ರಸಾದನ ತಳಗೆ ಚೆಲ್ಲಲಾರ್ದಂಗ, ಕೆಡಿಸಲಾರ್ದಂಗ ಕ್ಲೀನ್ ಪ್ಲೇಟ್ ಆಗಿ ಊಟ ಮಾಡೋದೇನೈತಲ್ಲ, ಇದೊಂದು ದೊಡ್ಡ ಸಂಸ್ಕಾರ. ಅದಕ್ಕಾಗಿ ದಯವಿಟ್ಟು ನೀವು ಪ್ರಸಾದವನ್ನ ಹೊಟ್ಟೆ ತುಂಬಾ ಊಟ ಮಾಡ್ರಿ. ಗಂಗಾಳದಾಗ ಒಂದಗಳು ಚೆಲ್ಲಕ್ ಹೋಗ್ಬೇಡ್ರಿ, ಒಂದಗಳು ಚೆಲ್ಲಬೇಡ್ರಿ, ಒಂದಗಳು ಕೆಡಿಸ್ಬೇಡ್ರಿ. ಗಂಗಾಳ ಪ್ಲೇಟ್ ಕ್ಲೀನ್ ಆಗಿರ್ಬೇಕು. ಹಂಗ ಪ್ರಸಾದವನ್ನು ಮಾಡುವಂತ ಒಂದು ಸಂಕಲ್ಪವನ್ನು ನಾವೆಲ್ಲ ಮಾಡಬೇಕು. ಎಲ್ಲಿನೂ ತಳಗೆ ಚೆಲ್ಲಬೇಡ್ರಿ. ಇಲ್ಲಿ ಅಲ್ಲಿ ನೋಡಿದ್ರೆ ಏನು ವೇಸ್ಟ್ ಬಿದ್ದಿರಬಾರ್ದಲ್ಲಿ, ವೇಸ್ಟೇ ಇರಬಾರ್ದಲ್ಲಿ. ಹಂಗ ನಾವು ಪ್ರಸಾದವನ್ನು ಊಟ ಮಾಡೋದನ್ನ ಕಲಿತೀವಿ ಅಂತಂದ್ರೆ ಅವಾಗ ನಮಗೊಂದು ಮಾನವೀಯತೆ ಬಂದಂಗ ಆಗತಿ. ನಿಮಗ ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರ, ಎಷ್ಟೋ ಜನ ಪ್ರಸಾದ ಇರ್ಲಾರ್ದಕ್ಕ ಲಗ್ನದಾಗ ನೋಡ್ರಿ, ಆ ಲಗ್ನದಾಗೆಲ್ಲ ಉಂಡು ಜಿಲೇಬಿ ಮತ್ತು ಮೈಸೂರು ಪಾಕ ಎಲ್ಲ ಅತ್ಲ ಒಗೆದು ಬಿಟ್ಟಿರ್ತಾರ. ಅಲ್ಲೇ ತಲೆ ಕೆರ್ಕೊಂತ ಒಂದು 4 ಮಕ್ಕಳೂ ಇರ್ತಾವಲ್ಲಿ.
ಅದ್ರ ಜೊತೆಗೆ ಹಂದಿನೂ ಇರ್ತಾವಲ್ಲಿ, ಹಂದಿನೂ ಕಿತ್ ತಿಂತಿರ್ತಾವ, ಅದ್ರ ಜೊತೆ ಕಾಂಪಿಟೇಷನ್ ಮಕ್ಕಳು ಕಿತ್ ತಿಂತಿರ್ತಾವ. ಆ ದೃಶ್ಯವನ್ನ ನೋಡಿರ್ಬೋದು ನೀವು, ಆ ದೃಶ್ಯವನ್ನು ನೋಡಿರ್ಬೋದು. ಅದಕ್ಕಾಗಿ ಅಲ್ಲಿ ಹಂದಿ ಜೊತೆ ಕಾಂಪಿಟೇಷನ್ ಮಾಡಿ ಆ ಸಣ್ಣ ಮಕ್ಕಳೆಲ್ಲ ಕಿತ್ತು ತಿಂತಿರ್ತಾವ. ಅವರು ಭಾರತ ಮಾತೆ ಮಕ್ಕಳಾದಾರ, ಅವರು ಭಾರತ ಮಾತೆ ಮಕ್ಕಳಾದ್ರೆ ಅವ್ರಿಗೆ ಊಟ ಇಲ್ಲ, ಅದಕ್ಕೆ ಏನ್ಸಲೇನೆ ಅಂತ ಉಂಡು ತಿನ್ನಕತ್ತಿರ್ತಾರ ಅವ್ರು. ಎಷ್ಟು ಕೆಟ್ಟ ಅನಿಸ್ತತಿ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಆ ಮಕ್ಕಳಲ್ಲಿ ಜೀವ ಐತಿ, ಆ ಮಕ್ಕಳಲ್ಲಿ ದೇವ್ರೈತಿ. ಅದಕ್ಕಾಗಿ ಆ ಮಕ್ಕಳಿಗೇನು ಆ ರೀತಿ ಪ್ರಾಣಿಗಳ ಜೊತೆಗೆ ಉಣ್ಣುವಂಥದ್ದು ಒಂದು ಸನ್ನಿವೇಶ ನಾವು ಕಾಣಬಾರದು ಜಗತ್ತಿನಲ್ಲಿ. ಅದಕ್ಕಾಗಿ ಅಂತ ಮಕ್ಕಳು ಬಂದ್ರೆ ಆ ಮಕ್ಕಳೆಲ್ಲ ಕುಂಡ್ರಿಸಿ ಪ್ರಸಾದ ಮಾಡಿಸ್ರಿ ಅಂತ ಹೇಳಿದ್ರು. ಅದಕ್ಕಾಗಿ ಇವತ್ತು ಅಂತ ಸಂಖ್ಯೆ ಇವತ್ತು ಪ್ರಜ್ಞಾ ಬರಾಕತ್ತೈತಿ ಜನರಿಗೆ. ಆ ಪ್ರಜ್ಞಾ ಬರಕ್ಕೆ ಕೆಡಿಸೋದು ಕಡಿಮೆ ಆಗಕತ್ತೈತಿ. ಅಂತ ಬಡ ಮಕ್ಕಳಿಗೇನು ಊಟ ಮಾಡಿಸುವಂತ ಒಂದು ವ್ಯವಸ್ಥೆ ಬರಾಕತ್ತೈತಿ ಈಗ.